ನೋಡಿದ, ಏನಪ್ಪ ಇವನು, ಎಷ್ಟು ಚೆಲುವ, ಎಷ್ಟು ಸುಂದರ, ಎಂಥ ಅದ್ಭುತ, ಒಳ್ಳೆ ವಿದ್ಯಾವಂತ, ಮಹಾಪರಾಕ್ರಮಿ ಅಂತ ತೋರ್ತಾ ಇದ್ದಾನೆ. ಇವನು ನೋಡಿದರೆ ಏನೋ ಸಾಮಾನ್ಯ ವೇಷವನ್ನು ಹಾಕಿಕೊಂಡು ಬಂದಿದ್ದಾನಲ್ಲ, ರಾಜಾಧಿರಾಜನಾಗಬೇಕಾದವ ಈ ತರಹ ಬಂದಿದ್ದಾನೆ. ಯಾರಿವನು? ದದಾನಿ ಯಾನಾನಿ ಧನಾನಿ ವೇತನಂ ನಚಾಶ್ವಸೂತೋ ಭವಿತುಂ ತ್ವಮರ್ಹಸಿ. ಅವನು ಹೇಳ್ದ, ನಾನು ನಿನಗೆ ಕುದುರೆಗಳನ್ನ ರಕ್ಷಣೆ ಮಾಡುವ, ನಿನ್ನ ದೇಶದಲ್ಲಿ ಇರುವ 100 1000 ಲಕ್ಷವಲ್ಲ, ಕೋಟಿ ಕೋಟಿ ಕುದುರೆಗಳನ್ನು ತೆಗೆದುಕೊಂಡು ಬಾ. ಅಷ್ಟೆಲ್ಲವನ್ನು ನಾನು ಸರಿಯಾಗಿ ಅವುಗಳಿಗೆ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ. ನಾನು ಬರೀ ವೆಟರ್ನರಿ ಡಾಕ್ಟರ್ ಅಲ್ಲ, ಎಲ್ಲವನ್ನೂ ಬಲ್ಲವ ನಾನು. ಆ ಕುದುರೆಗಳು ಮುಂದೆ ಏನು ಮಾಡುತ್ತೆ ಗೊತ್ತು ನನಗೆ, ಹಿಂದೇನಾಗಿದೆ ಗೊತ್ತು, ಅದರ ಯೋಗ್ಯತೆ ಏನು ಗೊತ್ತು, ಅದರಿಂದ ಎಂಥ ಕೆಲಸವನ್ನು ಮಾಡಿಕೊಳ್ಳಬೇಕು ಗೊತ್ತು ನನಗೆ, ಎಲ್ಲ ಗೊತ್ತು ನನಗೆ. ಹಾಗಾಗಿ ಕುದುರೆಯ ಸಮಗ್ರ ವಿಜ್ಞಾನ ನನಗುಂಟು. ನಾನು ಅದನ್ನ ಸರಿಯಾಗಿ ಅದನ್ನ ಸರಿಪಡಿಸ್ತೇನೆ. ನಮೆಸ್ತು ದುಷ್ಟ ಬಡವ ಕುತೋ ಹಯ. ನನ್ನ ವಶದಲ್ಲಿ ಬಾರದಿರುವ, ನನಗೆ ಟೇಮಾಗದೇ ಇರತಕ್ಕಂತಹ ಒಂದು ಕುದುರೆ ಇಲ್ಲ. ಬೇಕಾದ ಕುದುರೆ ಇರಲಿ, ಅದನ್ನ ನಾನು ಮೆತ್ತಗೆ ಮಾಡ್ತೇನೆ, ಹದಗೊಳಿಸ್ತೇನೆ, ನನ್ನ ವಶ ಮಾಡಿಕೊಳ್ತೇನೆ. ಅತಿ ಉನ್ನತವಾದ ಕುದುರೆ ಇರಲಿ, ಅದನ್ನು ನಾನು ವಶ ಮಾಡಿಕೊಳ್ತೇನೆ, ಚಿಂತೆ ಬೇಡ ಅಂತ ಹೇಳ್ತಾನೆ. ಮಾತಲಿರಿವ ದೇವಪತೇಹೇ, ಇಂದ್ರನಿಗೆ ಹೇಗೆ ಮಾತಲಿಯೋ ಹಾಗೆ ನಿನಗೆ ನಾನು ಸಹಾಯಕನಾಗ್ತೇನೆ. ತಿಳಿತಾ? ನಾನು ಬರೋದಕ್ಕೆ ಸಿದ್ಧ. ದಶರಥ ನಪತೇಹೇ ಸುಮಂತ್ರೈವ ಯಂತ ಸುಮಹೇವ ಜಾಮದಗ್ನೇಹೇ ಶತಸಹಸ್ರ ಕೋಟೀನಾಂ ಅಶ್ವಾನಾಮಸ್ಮಿ ರಕ್ಷಿತ. ನಾನು ಧರ್ಮರಾಜನ ಮನೆಯಲ್ಲಿ ಆಸ್ಥಾನದಲ್ಲಿದ್ದೆ, ಪಾಂಡವರ ಮನೆಯಲ್ಲಿ. ಏನ್ ಐಶ್ವರ್ಯ, ಏನ್ ಸಂಪತ್ತು, ಎಷ್ಟು ಕುದುರೆಗಳಿತ್ತು. ಆ ಎಲ್ಲ ಕುದುರೆಗಳನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅವುಗಳನ್ನ ಬಳಸುವ ಕ್ರಮವನ್ನು, ಯಾವ ಯಾವ ಕುದುರೆಯನ್ನ ಯಾವಾಗ ಬಳಸಬೇಕು ಅಂತ ಗೊತ್ತಾಗುವುದಿಲ್ಲ ಸಾಮಾನ್ಯ ಜನರಿಗೆ. ಆ ಅಶ್ವಲಕ್ಷಣಗಳೆಲ್ಲ ತಿಳಿದ ನಾನು ಅವುಗಳ ಬಲ ಅಬಲ ದೌರ್ಬಲ್ಯ ಎಲ್ಲವನ್ನು ತಿಳಿದು ಅದಕ್ಕೆ ತಕ್ಕಂತೆ ಯೋಗ್ಯವಾದ ರೀತಿಯಲ್ಲಿ ಅದನ್ನ ವಿನಿಯೋಗ ಮಾಡುವುದನ್ನು ನಾನು ಕಲ್ತಿದ್ದೆ. ಈಗ ದುಃಖವಾಗತ್ತೆ. ಆ ಪಾಂಡವರೆಲ್ಲ ವನವಾಸಕ್ಕೆ ಹೋದರು, ಅಜ್ಞಾತವಾಸಕ್ಕೆ ಹೋದರು, ಅವರಿಗೇನು ಗತಿ ಇಲ್ಲದಂತಾಯ್ತಲ್ಲ. ಅದನ್ನು ನೋಡಿ ನಾನು ಶೋಕಪಡ್ತೇನೆ. ಇರಲಿ, ಅವರ ಪಾಡಿಗೆ ಅವರು. ನಾನೀಗ ನಿನ್ನ ಶರಣಕ್ಕೆ ಬಂದಿದ್ದೇನೆ, ನನಗೆ ಒಂದು ಕೆಲಸವನ್ನು ಕೊಟ್ಟು ನಿನ್ನಲ್ಲಿ ನನಗೆ ಆಶ್ರಯವನ್ನು ಕೊಡು ಸಾಕು ಅಂತ ಮತ್ತೆ ಅವನಿಗೆ ಬೇಡಿಕೊಂಡಾಗ ಆಗಲಿ ಅಂತ ಹೇಳಿ, ತ್ವದಾಶ್ರಯ ಸಾರಥಯಶ್ಚ ಸಂತುಮೆ, ನನ್ನ ಎಲ್ಲ ಸಾರಥಿಗಳು ನಿನ್ನ ವಶ, ನನ್ನ ಎಲ್ಲ ಕುದುರೆಗಳು ನಿನ್ನ ಅಧೀನ, ನನ್ನ ಎಲ್ಲ ರಥಗಳು ನಿನಗೆ ಅಧೀನವಾಗಿರ್ತದೆ. ನೀನು ಯಾವುದನ್ನಾದರೂ ಯಾವಾಗಾದರೂ ಉಪಯೋಗಿಸು, ನನ್ನ ಕೆಲಸಕ್ಕೆ ಅನುಕೂಲ ಮಾಡಿಕೊಡು ಎಂಬುದಾಗಿ ಹೇಳಿ ಅವನಿಗೆ ಒಪ್ಪಿಸಿದ್ದಾನೆ. ಅದಾದ ಮೇಲೆ ಮತ್ತೊಬ್ಬ ಕಂಡ. ಆಗ ಅವನು ಗೋಗಳನ್ನ ನಾನು ರಕ್ಷಣೆ ಮಾಡುವವನು ಅಂತ ಹೇಳ್ತಾ ಬಂದ. ಅವನು ಎಷ್ಟು ವಿಚಿತ್ರ ನೋಡಿ, ಎಂಥ ಹಗ್ಗಗಳನ್ನ ಯಾವ ಆಕಳಿಗೆ ಕಟ್ಟಬೇಕು, ಎಂಥ ಆಕಳಿಗೆ, ಎಂಥ ಕುದುರೆ, ಎಂಥ ಎತ್ತುಗಳಿಗೆ ಎಂಥ ಹಗ್ಗ ಕಟ್ಟಬೇಕು, ಏನ್ ಹಗ್ಗ ಕಟ್ಟಿದ್ರೆ ಏನಾಗತ್ತೆ, ಅವರ ಹಗ್ಗ ಎಂಥದ್ದು, ತಂತ್ರಿ ಎಂಥದ್ದು, ಅದಕ್ಕೆ ಏನೇನು ಸಾಧನಗಳು ಬೇಕು, ಇದೆಲ್ಲ ನನಗೆ ಬಲ್ಲ. ಇಷ್ಟು ಸೂಕ್ಷ್ಮವಾದ ವಿದ್ಯೆಗಳನ್ನೆಲ್ಲ ನಾನು ಕಲ್ತವ ಅಂತ ಹೇಳ್ತಾ ಇದ್ದಾನವನು. ನಶ್ವಾಪದೇಭ್ಯೋ ನಚ ರೋಗತೋ ಭಯಂ. ಯಾವ ಪ್ರಾಣಿಗಳಿಂದಲೂ ಒಂದು ಹಸುವಿಗೆ, ಒಂದು ಆಕಳಿಗೆ, ಒಂದು ಎತ್ತಿಗೆ ಏನೂ ಪೀಡೆ ಆಗದೆ ಇದ್ದಂತೆ ನೋಡಿಕೊಳ್ಳುವುದು ನನಗೆ ಗೊತ್ತು. ಎಲ್ಲೇ ಕಾಡಿಗೆ ಹೋಗಲಿ, ಯಾವ ಕಾಡಿಗೆ ಹೋದರೂ ಕೂಡ ಒಂದು ಪ್ರಾಣಿ ಬಂದು ನಮ್ಮ ಹಸುವನ್ನು ತಿಂತು ಅಂತ ಆಗುವುದಿಲ್ಲ. ಆ ರೀತಿಯಾಗಿ ಕಾಪಾಡುವ ಜವಾಬ್ದಾರಿ ನನ್ನದು. ಅಷ್ಟು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮಯಾ ಹಿ ಗುಪ್ತಾಹ ಪಶವೋ ಭವಂತು ತೇ ಪ್ರಸನ್ನ ನಿದ್ರಾಹ. ಆ ಪಶುಗಳು ಚೆನ್ನಾಗಿ ನಿದ್ರೆ ಮಾಡುತ್ತೆ, ಚೆನ್ನಾಗಿ ಓಡಾಡುತ್ತೆ, ಎಲ್ಲ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ. ಅವುಗಳಿಂದ ಏನೇನು ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಟ್ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡಿಯೂ ಆ ಪಶುಗಳನ್ನ ಸಂತೋಷದಲ್ಲಿ ಇಟ್ಟಿರ್ತೇನೆ. ಈ ಎಲ್ಲ ಕಲೆ ನನಗೆ ಇದೆ. ಹಸ್ತಗತ ನಚ ರೋಗತೋ ಭಯಂ. ಯಾವ ಪ್ರಾಣಿಗೂ ರೋಗವಾಗದಿದ್ದಂತೆ ನೋಡಿಕೊಳ್ತೇನೆ. ಅದಕ್ಕೆ ನಾನಾ ವಿಧವಾದಂತಹ ಔಷಧಿ, ಉಪಚಾರ, ಆಹಾರ ಅವುಗಳನ್ನೆಲ್ಲ ಒದಗಿಸ್ತೇನೆ. ನಚಾಪಿ ದಾವಾತ್ ನಚ ತಸ್ಕರಾತ್ ಭಯಂ. ಕಾಡುಗಿಚ್ಚು ಹತ್ತತ್ತೆ ಅಂತಾದರೆ ಆ ಆಕಳುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನನ್ನದು. ಎಲ್ಲೇ ಕಾಡುಗಿಚ್ಚು ಹತ್ತಿ, ಆ ಕಾಡುಗಿಚ್ಚಿನ ಮಧ್ಯದಲ್ಲಿ ಆಕಳು ಸಿಕ್ಕು ಬಿದ್ದಿರಲಿ, ಆ ಕಾಡುಗಿಚ್ಚಿನಿಂದ ನಿನ್ನ ಆಕಳನ್ನ ಕಾಪಾಡುವ ಹೊಣೆ ನನ್ನದು. ನಾನು ಅದನ್ನ ವ್ಯವಸ್ಥೆ ಮಾಡ್ತೇನೆ. ನೋಡಿ ಏನೆಲ್ಲ ಮಾತುಗಳನ್ನು ಹೇಳ್ತಾನೆ. ಕೇವಲ ಆಕಳಿಗಳಿಗೆ ಮಾತ್ರ ಸಂಬಂಧಪಟ್ಟಂತೆ ಅಲ್ಲ, ಆಕಳಿಗೆ ಬಹಿರಂಗವಾಗಿಯೂ ಕಾಡುಗಿಚ್ಚಿನಿಂದ ಆಕಳನ್ನ ರಕ್ಷಣೆ ಮಾಡುವುದು, ಇದೆಲ್ಲ ಅತ್ಯದ್ಭುತವಾದ ವಿಚಿತ್ರವಾದ ಒಂದೊಂದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಆಕಳಿನ ಪರಿಜ್ಞಾನ ನನಗುಂಟು.
ಹೇಳ್ತಾನೆ, ಸಮುದ್ರ ನೇಮೀಶ್ವರ ರೂಪವಾನಸಿ. ಮಹಾರಾಯ, ನೀನು ಸಮಗ್ರವಾದ ಭೂಮಿಗೆ ರಾಜನಾಗುವ ಯೋಗ್ಯತೆ ಇದ್ದವ. ನೀನೊಬ್ಬ ಗೊಲ್ಲ, ಗೋಪಾಲಕ, ಆಕಳ ಕಾಯುವ, ದನ ಕಾಯುವ ವ್ಯಕ್ತಿ ಅನ್ನುವಂತೆ ನಿನ್ನನ್ನೇ ನೀನು ಪೋಸ್ ಮಾಡ್ತಾ ಇದ್ದಿ. ನಾನು ಒಪ್ಪುವುದಿಲ್ಲ, ಅನಿವಾರ್ಯ ಹೇಳ್ತಿದ್ದಿ, ಆದ್ದರಿಂದ ನಿನಗೆ ಕೊಡ್ತೇನೆ. ಅವನಂದ, ಇಷ್ಟೇ ಅಲ್ಲ ಸ್ವಾಮಿ, ನನ್ನ ಹೆಸರು ತಂತ್ರಿಪಾಲ. 800 ಗವಂ ವರ್ಗ ಶತಂ 100 ಗುಂಪು, 88,000 ಆಕಳುಗಳ 100 ಗುಂಪು, ಗುಂಪುಗಳನ್ನು ಮಾಡಿ ಅವುಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ನನಗೆ ಧರ್ಮರಾಜ ನನಗೆ ವಹಿಸಿಕೊಟ್ಟಿದ್ದ. ಯುಧಿಷ್ಠಿರ ಪಾಂಡವರ ಆಸ್ಥಾನದಲ್ಲಿ ಅದೆಲ್ಲ ಮಾಡ್ತಿದ್ದೆ. ಅವರೆಲ್ಲ ಬಿಟ್ಟು ಹೋದರಲ್ಲ, ಆದ್ದರಿಂದ ನಾನು ಎಲ್ಲರೂ ಹಾಗೆ ಹೇಳಿದವರೀಗ. ಈ 6 ಜನ ಹೇಳಿದವರೇನು ಅಂತಂದ್ರೆ, ಪಾಂಡವರು ಹೋದ ಮೇಲೆ ನಾವು ಅನಾಥರಾಗಿದ್ದೇವೆ, ಆದ್ದರಿಂದ ಬಂದಿದ್ದೇವೆ. ಇಷ್ಟು ಹೇಳಿದಾಗಲೂ ಕೂಡ, ಕ್ಲೂ ಕೊಟ್ಟಾಗಲೂ ಕೂಡ ವಿರಾಟರಾಜನ ಮಡ್ಡನೋ ದಡ್ಡನೋ ಇವರು ಯಾರು ಅಂತ ಗೊತ್ತಾಗಲಿಲ್ಲ. ಬರೀ ವಿರಾಟರಾಜನಲ್ರಿ, ಅಲ್ಲಿ ಊರಿನ ಯಾವ ನಾಗರಿಕರಿಗೂ ಗೊತ್ತಾಗಲಿಲ್ಲ ಇವರು ಪಾಂಡವರು ಅಥವಾ ಪಾಂಡವರು ಇರಬಹುದು ಅಂತ. ಅವರಿಗೆ ಸಂಶಯನೂ ಬರಲಿಲ್ಲ ಅಂತಂದ್ರೆ ನಿಜವಾಗಿಯೂ ಅತ್ಯಂತ ಆಶ್ಚರ್ಯವಾದಂತಹ ಮಿಸ್ಟೀರಿಯಸ್ ಅಂತ ಹೇಳಬೇಕಾಗತ್ತೆ. ನಥಿಂಗ್ ಇಸ್ ಮಿಸ್ಟೀರಿಯಸ್. ದೇವರ ಅನುಗ್ರಹವಿದ್ರೆ ಯಾವುದು ಸಾಧ್ಯವೇನಲ್ಲ. ತಸ್ಯಾಷ್ಟೌ ಶತಸಹಸ್ರಂ ಗವಾಂ ವರ್ಗ ಶತಂ. ನನ್ನ ಹೆಸರು ತಂತ್ರಿಪಾಲ ಅಂತ ಹೆಸರು ನನ್ನದು. ನಾನು ಎಲ್ಲರನ್ನ ಚೆನ್ನಾಗಿ ರಕ್ಷಣೆ ಮಾಡ್ತೇನೆ. ಯಚ್ಚಾನ್ಯದ್ ಗೋಗತಂ ಕ್ವಚಿತ ಆಸಮ ಕಿಂಚಿತ್ ಸಮಂತ ದಶಯೋಜನಂ. ಆಕಳಿನ ಸುತ್ತಮುತ್ತ 10 ಯೋಜನೆಗಳವರೆಗೆ ಏನಾಗತ್ತೆ ಇದು ನನಗೆ ಸೂಚನೆ ಸಿಗತ್ತೆ. ಆಕಳು ಎಲ್ಲಿದೆ ನೋಡಿ, ಅದರ 10 ಯೋಜನೆಗಳವರೆಗೆ ಏನಾಗತ್ತೆ ಇದೆಲ್ಲ ನನಗೆ ಗೊತ್ತು. ನಮೇಸ್ತ್ಯವಿದಿತಂ ಕಿಂಚಿತ್. ಇಷ್ಟು ಸೂಕ್ಷ್ಮವಾಗಿ ನಾನು ಬಲ್ಲವ. ಋಷಭಾನಪಿ ಜಾನಾಮಿ. ಎತ್ತುಗಳ ವಿಷಯನೂ ಗೊತ್ತು ನನಗೆ, ಕೇವಲ ಆಕಳಲ್ಲ. ಎತ್ತುಗಳ ವಿಷಯ ಏನು ವಿಶೇಷ ಗೊತ್ತೇನು? ಕೆಲವು ಎತ್ತುಗಳ ಮೂತ್ರದ ವಾಸನೆಯನ್ನ ಆಘ್ರಾಣನ ಮಾಡಿದ್ರಾಯ್ತು, ಬಂಜೆಯರಿಗೆ ಮಕ್ಕಳಾಗದಿದ್ದವರಿಗೆ ಮಕ್ಕಳಾಗ್ತಾರೆ. ಇಂಥ ಎತ್ತುಗಳ ಮೂತ್ರ ಇದೆ, ಭಾರಿ ವಿಚಿತ್ರವಾದದ್ದು. ಅದು ನನಗೆ ಗೊತ್ತು. ಆ ಯಾವ ಮೂತ್ರ, ಆ ಯಾವ ಎತ್ತು ಅದನ್ನು ನಾನು ಹೇಳಬಲ್ಲೆ. ಯಾವ ಜಾತಿಯ ಎತ್ತು ಇದು ನನಗೆ ಗೊತ್ತು, ಅದನ್ನು ನಾನು ಹೇಳಬಲ್ಲೆ. ಋಷಭಾನಪಿ ಜಾನಾಮಿ ರಾಜನ್ ಪೂಜಿತ ಲಕ್ಷಣಾನ್ ಯೇಷಾಂ ಮೂತ್ರ ಉಪಗ್ರಾಯ ಅಪಿ ವಂದ್ಯಾ ಪ್ರಸೂಯತೆ. ಉತ್ತಮವಾದ ಸಂತಾನವನ್ನು ಪಡೆಯುವ ಸಾಧ್ಯತೆ ಉಂಟು, ಇದು ನನಗೆ ಗೊತ್ತು. ಇವತ್ತು ನಮಗೆ ಗೊತ್ತಿಲ್ಲ, ಅದು ಅವನಿಗೆ ಗೊತ್ತು. ಅವನು ಹೇಳಿದ ಇದೆಲ್ಲ ನಾನು ಮಾಡಬಲ್ಲೆ ಅಂತ. ಆಗ ಒಪ್ಪಿಕೊಂಡು ಅವನಿಗೆ ಕೆಲಸವನ್ನು ಕೊಡ್ತಾನೆ. ಇದಾದ ಮೇಲೆ ಅತಿ ಪ್ರಧಾನವಾದ ಒಂದು ಘಟ್ಟಕ್ಕೆ ನಾವು ಬರ್ತೇವೆ. ಪ್ರಧಾನವಾದ ಘಟ್ಟ, ದ್ರೌಪದೀ ದೇವಿ ಈಗ ವಿರಾಟರಾಜನ ಪಟ್ಟಣಕ್ಕೆ ಬರುವುದು. ಬಹಳ ವಿಚಿತ್ರವಾಗಿರುವಂತಹದ್ದು. ದ್ರೌಪದೀ ದೇವಿ ಬರ್ತಾ ಇರುವಾಗ, ಬಂದಾಗ ಅವಳು ಆಡುವ ಮಾತುಗಳನ್ನ ಹಾಗೂ ಅವಳಿಗೆ ಸುದೇಷ್ಣೆ ಆಡುವ ಮಾತುಗಳನ್ನ ಕೇಳಿದರೆ ಆಶ್ಚರ್ಯವಾಗುತ್ತೆ. ಏನೆಲ್ಲ ಎಷ್ಟು ವಿಚಿತ್ರವಾದದ್ದಿದೆ ಅಂತ ಅನ್ನೋದು ತಿಳಿದು ಬರ್ತದೆ. ತತಃ ಕೃಷ್ಣ ಸುಕೇಶಿ ಸಾ ದರ್ಶನೀಯ ಶುಚಿಸ್ಮಿತ ವೇಣೀಕೇಶಾನ್ ಸಮುತ್ಕ್ಷಿಪ್ಯ. ಕೂದಲುಗಳನ್ನು ಬಿಚ್ಚಿಕೊಂಡಂತಹ ದೇವಿ ದ್ರೌಪದಿ ಆ ಕೂದಲುಗಳನ್ನು ಪೂರ್ಣವಾಗಿ ಹೆರಳು ಹಾಕಿಕೊಂಡು ಬಾಚಿಕೊಂಡು ಇಟ್ಟಿಲ್ಲ. ಪ್ರತಿಜ್ಞೆ ಮಾಡಿದ್ದು ಸತ್ಯವಾಗಿದೆ. ಹಾಗಾಗಿ ಆ ವೇಣಿ ಸಂಹಾರ ಆಗಿಲ್ಲ ಇನ್ನು, ಅದಕ್ಕಾಗಿ ಕಾದಿದ್ದಾಳೆ. ಆದರೆ ಕೇವಲ ಅದಕ್ಕೆ ಒಂದು ಮುಡಿಯನ್ನು ಕಟ್ಟಿಬಿಡುತ್ತಾಳೆ ಅಷ್ಟೇ. ಆ ರೀತಿಯಾಗಿ ಬಂದಿದ್ದಾಳೆ. ಜುಗೂಹೇ ದಕ್ಷಿಣೇ ಪಾರ್ಶ್ವೇ ಮೃದೂನ್ ಅಸಿತಲೋಚನ ವಾಸಶ್ಚ ಪರಿಧಾಯೈಕಾಂ ಕೃಷ್ಣ ಸುಮಲಿನಂ ಮಹತ. ಅತೀ ಹೊಲಸಾದ ಬಟ್ಟೆಯನ್ನು ಉಟ್ಟು ಬಂದಿದ್ದಾಳೆ. ರಾಜರ ವೇಷದಿಂದ ಬಂದಿಲ್ಲ, ಬರುವುದು ಸಾಧ್ಯವಿಲ್ಲ, ಬರಬಾರದು. ಆದ್ದರಿಂದ ವನವಾಸ ಮುಗಿಸಿಕೊಂಡು ಬರ್ತಕ್ಕಂತಹ ಅವಳು ಹೊಲಸು ಬಟ್ಟೆಯನ್ನು ಉಟ್ಟುಕೊಂಡು ಬಂದಿದ್ದಾಳೆ. ಅವಳ ವೇಷವನ್ನು ನೋಡಿ, ಮುಖವನ್ನಲ್ಲ, ಅವಳ ತೇಜಸ್ಸನ್ನಲ್ಲ, ಅವಳ ವೇಷವನ್ನು ಕಂಡು ಜನ ಎಲ್ಲ ಬೆನ್ನತ್ತಿ ಬಂದಿದ್ದಾರೆ. ತಾಂ ನರ ಪರಿಧಾವಂತ ಸ್ತ್ರೀಯಶ್ಚ ಸಮುಪದ್ರವನ್. ಬೆನ್ನತ್ತಿ ಬರ್ತಾ ಇದ್ದಾರೆ, ಓಡಿ ಬರ್ತಾರೆ. ಅಪೃಚ್ಛಂಸ್ತೇಂಚ ತೇಚ ತಾಂಚ ತಾಂ ದೃಷ್ಟ ಕಾತ್ವಂ ಕಿಂಚ ಚಿಕೀರ್ಷಸಿ. ತಿಳಿದವರು ಬಂದು ಹತ್ತರ ಬಂದು ಕೇಳ್ತಾರೆ, ಯಾರಮ್ಮ ನೀನು? ಪಟ್ಟ ಮಹಿಷಿಯಂತೆ ಕಾಣ್ತಿ, ಯಾರು ನೀನು? ಇಷ್ಟು ಹೊಲಸು ವೇಷದಲ್ಲಿ ತೋರ್ತಾ ಇದ್ದಿ, ರಾಜಮಹಿಷಿ ನೀನು, ಯಾಕಿಲ್ಲಿ ಬಂದಿದ್ದಿ? ಏನ್ ಕೆಲಸ ಇದೆ? ಯಾರು? ಎಲ್ಲಿಂದ ಬಂದೆ? ಏನಾಗಬೇಕು ನಿನಗೆ? ಹೇಳು, ಆ ಕಾರ್ಯವನ್ನು ನಾವು ಮಾಡ್ತೇವೆ ಅಂತ 10 ಜನ ಬಂದು ಆಫರ್ ಮಾಡ್ತಾರೆ. ಅವಳಿಗೆ ಹೇಳ್ತಾರೆ, ಕೇಳು, ತಸ್ಯಾರೂಪೇಣ ವೇಷೇಣ ಶ್ಲಕ್ಷಣಯಾಚ ಗಿರಾ ತಥಾ. ಅವಳ ಸುಂದರವಾದ ರೂಪ, ಉತ್ತಮವಾದ ಅವಳ ಮಾತು ಹಾಗೂ ಅವಳ ವ್ಯವಹಾರ ನಯ
ಇವುಗಳನ್ನ ನೋಡಿ ನಶ್ರದ್ಧಾನಸ್ತಾಂ ದೇವೀಂ ಅನ್ನಹೇತೋರುಪಸ್ಥಿತಾಂ, ನಾನು ಅನ್ನಕ್ಕಾಗಿ ಬಂದಿದ್ದೇನೆ, ಗತಿ ಇಲ್ಲ ನನಗೆ ಅಂತ ದ್ರೌಪದಿ ಅಂಗಲಾಚಿ ಬೇಡಿದರೆ ಕೇಳುವವರಿಲ್ಲ. ಅಮ್ಮ, ನೀನು ಸುಳ್ಳು ಹೇಳ್ತಾ ಇದ್ದಿ, ನಿನ್ನಂಥ ತೇಜಸ್ವಿನಿಯಾದ ದೇವಿಯರಿಗೆ ಅನ್ನ ಇಲ್ಲ ಅಂತ ಹೇಳ್ಬೋದೇ, ನಿನ್ನಿಂದ ನಮಗೆಲ್ಲ ಅನ್ನ ಸಿಗಬೇಕು, ನಿನ್ನನ್ನು ನೋಡಿದ್ರೆ ಆಯ್ತು, ನಮ್ಮ ಹೊಟ್ಟೆ ತುಂಬತ್ತೆ, ಅಂಥ ಉತ್ತಮವಾದಂತಹ ನಿನ್ನ ಲಾವಣ್ಯ ಅಂತ ಕಾಂತಿ, ಇದನ್ನ ಕಂಡು ನಾವು ಮೆಚ್ಚಿ ಸಂತೋಷ ಪಡಬೇಕು. ಅಂತಹದ್ದು ನಿನಗನ್ನ ಇಲ್ಲ ಅಂತ ಹೇಳ್ತೀಯ, ನಾವು ಹೇಗೆ ಒಪ್ಪೋಣ ಅದನ್ನ? ಅನ್ನಹೇತೋರು ಉಪಸ್ಥಿತಾಂ, ಅನ್ನಕ್ಕಾಗಿ ನೀನು ಬಂದಿದ್ದಿ ಅಂತನ್ನುವ ಮಾತು ನಮಗೆ ಹೇಗೆ ಒಪ್ಪಿಗೆ ಆಗತ್ತೆ? ಆಗ್ಲಿಕ್ಕೆ ಸಾಧ್ಯವಿಲ್ಲಲ್ಲ. ವಿರಾಟಸ್ಯ ಕೈಕೇಯಿ ಭಾರ್ಯಾ ಪರಮಸಮ್ಮತ ಆಲೋಕಯಂತಿ ದದೃಶೆ ಪ್ರಾಸಾದಾತ್ ದೃಪದಾತ್ಮಜಾಂ. ಮೇಲೆ ಪ್ರಾಸಾದದ ಮೇಲೆ ಮಹಡಿ ಮೇಲೆ ನಿಂತ್ಕೊಂಡು ಅವಳು ನೋಡ್ತಾ ಇದ್ದಾಳೆ, ಕೆಳಗೆ ದ್ರೌಪದಿ ಓಡಾಡ್ತಾ ಇದ್ದಾಳೆ, ಜನ ಎಲ್ಲ ಬಂದು ಅವಳ ಬೆನ್ನತ್ತಿದ್ದಾರೆ, ಮಾತಾಡ್ತಾ ಇದ್ದಾರೆ. ಆಗ ಅವಳು ಹೇಳ್ತಾಳೆ, ಏಕವಾಸಸಂ ಅಪ್ರೇಷಯತ್ ಸಮೀಪಸ್ಥಾಹ ಸ್ತ್ರೀಯೋ ವೃದ್ಧಶ್ಚ ತತ್ಪರಾಹ. ಹಿರಿಯರಾದ ತಿಳುವಳಿಕೆ ಇರುವ ಹೆಣ್ಣು ಮಕ್ಕಳನ್ನ ಸುದೇಶ್ನ ತನ್ನ ಪಕ್ಕದಲ್ಲಿದ್ದವರನ್ನ ಕೊಟ್ಟು ಕಳಿಸ್ತಾರೆ. ಆ ದ್ರೌಪದಿಯನ್ನ ಕರ್ಕೊಂಡ್ ಬಾ, ಇಲ್ಲಿ ಬರಲವಳು, ನಾವು ಸ್ವಲ್ಪ ಮಾತಾಡಬೇಕು, ಅವಳು ಏನು ಕಷ್ಟ ಬಂದಿದೆಯೋ ಕೇಳೋಣ. ಅಪನೀಯ ತತಸ್ಸರ್ವಾಹ ಆನಯಧ್ವಂ ಇಹೈವತಾಂ. ಬಹಳ ಜನ ಅವಳ ಸುತ್ತಲೂ ನಿಂತಿದ್ದಾರೆ, ಎಲ್ಲರನ್ನ ದೂರ ಕಳಿಸಿ ಅವಳನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾಳೆ. ಆಯಾಹ್ಯಸ್ಮಾಭಿರೇವಾದ್ಯ ರಕ್ಷಮಾಣ ಯಥೇಷ್ಟತಃ. ತಂಗಿ, ರಾಣಿ ಕರೀತಾ ಇದ್ದಾಳೆ, ನೀನು ಬರಬಹುದಲ್ಲ, ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ, ಯಾವ ಭಯವಿಲ್ಲ, ನಿನ್ನನ್ನು ಮಾತಾಡಿಸೋದಕ್ಕೆ ಕರೀತಾ ಇದ್ದಾಳೆ, ಬಾ ಅಂತ ಹೇಳಿ ಕರೆದ್ರೆ, ಈಪ್ಸಿತಾರ್ಥಾತಿ ಲೋಭೇನ ಹೃಷ್ಟ ಆಯಾತ ಗೃಹೋತ್ತಮಂ. ತನ್ನ ಇಷ್ಟಾರ್ಥ ಸಿದ್ಧವಾಯಿತು, ತನಗೆ ಆಶ್ರಯ ಸಿಕ್ಕಿತು, ತನಗೆ ಶರಣು ಸಿಕ್ಕಿತು ಅಂತನ್ನುವ ಸಂತೋಷದಿಂದ ಹಿಗ್ಗಿ ಆನಂದದಿಂದ ಓಡಿ ಬರ್ತಾಳೆ ದ್ರೌಪದಿ. ಲಕ್ಷ ಲಕ್ಷ ಜನರಿಗೆ ಆಶ್ರಯವನ್ನು ಕೊಟ್ಟ ಆಶ್ರಯದಾತ್ರಿ ಅನ್ನಪೂರ್ಣ ದೇವಿ ದ್ರೌಪದಿ ಇವತ್ತು ತನಗನ್ನ ಇಲ್ಲ ಅಂತ ಹೇಳಿ ಇನ್ನೊಬ್ಬರ ಮನೆಗೆ ಬಂದಿದ್ದಾಳೆ. ಎಂಥ ದುರ್ಧರ ಪ್ರಸಂಗ. ಈಪ್ಸಿತಾರ್ಥಾತಿ ಲೋಭೇನ ಹೃಷ್ಟಾಯಾತ ಗೃಹೋತ್ತಮಂ. ಸಂತೋಷದಿಂದ ಹಿಗ್ಗಿ ಬಂದಿದ್ದಾಳೆ. ರಾಣಿ ನನ್ನನ್ನು ಕರೆದ್ಲ. ತಾನು ರಾಣಿಯಲ್ಲ, ತಾನು ಚಕ್ರವರ್ತಿಯ ಮಡದಿ, ಪಟ್ಟದ ಮಹಿಷಿ. ಇಂಥ ನೂರಾರು ರಾಣಿಯನ್ನು ಸಾಕಬಹುದಾದ ಮಹಾದೇವಿ, ಇಡೀ ಜಗತ್ತಿಗೆ ತಾಯಿ. ಇಂಥ ತಾಯಿ ಇಲ್ಲಿ ನನಗೊಂದು ಆಶ್ರಯ ಸಿಕ್ಕಿತಲ್ಲ ಅಂತ ಸಂತೋಷದಿಂದ ಬರ್ತಾಳೆ. ಜುಗೂಹೆ ದಕ್ಷಿಣೆ ಪಾರ್ಶ್ವೇ ಮೃದೂನ್ ಆಯತಲೋಚನ ದದರ್ಶಾವಸ್ಥಿತಾಂ ಹೈಮೆ ಪೀಠೆ ರತ್ನ ಪರಿಚ್ಛದೆ. ರತ್ನಾಲಂಕೃತವಾದಂತಹ ಒಂದು ದೊಡ್ಡದಾದ ಬಂಗಾರದ ಸಿಂಹಾಸನ, ಆ ಸಿಂಹಾಸನದಲ್ಲಿ ಆ ಸುದೇಶ್ನ ಕೂತ್ಕೊಂಡಿದ್ದಾಳೆ. ರಾಜಮಹಿಷಿ ಅವಳು ಕೂತಿದ್ದಾಳೆ. ಕುಬ್ಜವಾಮನ ಮಧ್ಯಗಾಂ ನಾನಾ ದಾಸಿಯರೆಲ್ಲ ಸುತ್ತಲೂ ನಿಂತಿದ್ದಾರೆ. ಅವರ ಮಧ್ಯದಲ್ಲಿರುವ ಅವಳನ್ನು ಕಂಡು ಅವಳನ್ನು ವರ್ಣನೆ ಮಾಡ್ತಾರೆ. ಏನು ದ್ವಾತ್ರಿಂಶ ಲಕ್ಷಣಗಳು ಅಂತ ಶಾಸ್ತ್ರದಲ್ಲಿ ಹೇಳುತ್ತೋ ಆ ಎಲ್ಲ ಲಕ್ಷಣಗಳು ಕೂಡ ದ್ರೌಪದಿಯಲ್ಲಿ ಅತಿ ಸುಂದರವಾದ ರೂಪದಲ್ಲಿ ಇತ್ತು ಅಂತನ್ನುವುದಾಗಿ ವರ್ಣನೆ ಮಾಡ್ತಾರೆ. ಗೂಢರೂಪ ಸುಮಾನೋರುಹು ತ್ರಿಗಂಭೀರ ಷಡುನ್ನತ ಸ್ನಿಗ್ಧ ಪಂಚಸು ರಕ್ತೇಶು ಹಂಸ ಗದ್ಗದ ಭಾಷಿಣೆ. ಹಂಸ ಯಾವ ರೀತಿಯಾಗಿ ಮಾತಾಡಬೇಕೋ ಆ ರೀತಿಯಾಗಿರುವ ಕಿಲರವ, ಅಂಥ ಧ್ವನಿ, ಅಂಥ ಮಧುರ ದ್ರೌಪದಿಯ ಧ್ವನಿ. ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಈ ಅರ್ಥವನ್ನು ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ ಕಾರಣ ಹೇಳ್ತೀನಿ ನಾನು. ದ್ರೌಪದಿಯನ್ನ ನಾವು ಸಾಮಾನ್ಯವಾಗಿ ಅವಳ ಚಿತ್ರವನ್ನ ನಾವು ಕಲ್ಪಿಸುವಾಗ ಒಮ್ಮೆ ಧರ್ಮರಾಜನನ್ನ ಬೈದದ್ದು ಅಥವಾ ಭೀಮನನ್ನ ತೆಗಳಿದ್ದು, ಇಲ್ಲವೇ ಅರ್ಜುನನನ್ನ ನಿಂದಿಸಿದ್ದು, ಪಾಂಡವರನ್ನು ಹೀಯಾಳಿಸಿ ಅಥವಾ ಕರ್ಣನನ್ನ, ದುಶ್ಯಾಸನ, ದುರ್ಯೋಧನ ಇವರನ್ನ ನಿಂದೆ ಮಾಡಿದ ದ್ರೌಪದಿಯ ಚಿತ್ರ ನಮ್ಮ ಕಣ್ಣ ಮುಂದೆ ಬರುತ್ತೆ. ಸಭೆಯ ಮಧ್ಯದಲ್ಲಿ ಅವಮಾನಿತಳಾಗಿರತಕ್ಕಂತಹ ದ್ರೌಪದಿಯ ಕಣ್ಣು ಮುಂದೆ ಬರ್ತದೆ. ಆ ದ್ರೌಪದಿ ಆಕ್ರೋಶ ಮಾಡಿದ್ಲು, ಆದ್ದರಿಂದ ಕಠೋರ ಸ್ವರದಲ್ಲಿ, ಅತೀ ನಿಷ್ಠುರವಾದ ಕಾಕಸ್ವರದಲ್ಲಿ ಅವಳು ಆಕ್ರೋಶ ಮಾಡಿದ್ಲು ಅಂತನ್ನುವಂತೆ ಕಣ್ಣು ಮುಂದೆ ಬರುತ್ತೆ. ಅಂಥವಳಲ್ಲ ಹಂಸ ಗದ್ಗದ ನಿಸ್ವನ. ಹಂಸದ ಧ್ವನಿ ಹೇಗೋ ಅಂಥ ಕಂಠ ಇತ್ತವಳಿಗೆ. ಹಂಸ ಗದ್ಗದ ನಿಸ್ವನ. ಇದು ಛಾಂದೋಗ್ಯೋಪನಿಷತ್ತಿನ 2ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಬರುವಂತಹ ಒಂದು ಪ್ರಸಂಗ. ಅಲ್ಲಿ ಸಾಮವನ್ನ, ವೇದವನ್ನ ಅನ್ನುವುದಕ್ಕೆ ನಾನಾ ವಿಧವಾದ ಧ್ವನಿಗಳಿವೆ. ಅವುಗಳಲ್ಲಿ ಯಾವ ಯಾವ ಧ್ವನಿ ಆ ರೀತಿಯಾಗಿ ಹೇಳುವುದರಲ್ಲಿ ಇದು ಒಂದು ಸೇರಿಸಬೇಕಾದದ್ದು. ಹಂಸ ಗದ್ಗದ ನಿಸ್ವನ ಅಂತಹ ಉತ್ತಮವಾದದ್ದು. ಸುಕೇಶಿ ಸುಸ್ವರ,
ಕೂದಲು ಅಂತಂದ್ರೆ ಜಗತ್ತಿನಲ್ಲೇ ಅಂಥ ಕೂದಲಿಲ್ಲವೋ ಅನ್ನುವಂತೆ ಇರುವಂತಹ ಕೂದಲು, ಶ್ಯಾಮ, ಅರಾಲ ಪಕ್ಷ್ಮ ನಯನ, ಬಿಂಬೋಷ್ಠಿ ತನುಮಧ್ಯಮ, ಅವಳ ಹುಬ್ಬು, ಅವಳ ರೆಪ್ಪೆ, ಕಣ್ಣು ಅಷ್ಟು ಸುಂದರವಾಗಿರುವಂತಹದ್ದು. ಕಂಬುಗ್ರೀವ, ಗೂಢಸಿರ, ಪೂರ್ಣಚಂದ್ರ ನಿಭಾನನ, ಚಂದ್ರನಂತೆ ಸುಂದರವಾಗಿರುವ ಮುಖ. ಗಂಧರ್ವೆಯಾಗಲಿ, ಕಿನ್ನರಿಯಾಗಲಿ, ದಾನವಿಯಾಗಲಿ, ಅಪ್ಸರೆಯಾಗಲಿ, ನಾಗಿ, ತಾರಾ, ವಿಲಾಸಿನಿ, ವನದೇವತೆ, ಅಲಂಬುಸ, ಮಿಶ್ರಕೇಶ, ಪುಂಡರೀಕ, ಮಾಲಿನಿ ಯಾರೂ ದ್ರೌಪದಿಯ ಪಾದ ಧೂಳಿಗೆ ಸಮಾನರಲ್ಲ. ಎಂತೆಂಥ ಲೋಕೋತ್ತರ ಉತ್ತಮ ರೂಪವತಿಯರಾದಂತಹ ಸ್ತ್ರೀಯರಿದ್ದಾರೆ, ಅವರು ದ್ರೌಪದಿಯ ಕಾಲಿನ ಧೂಳಿಗೆ ಸಮಾನರಲ್ಲ. ಅಂಥ ರೂಪ ದ್ರೌಪದಿಗೆ. ತೇನೈವ ಸಂಪನ್ನ ಕಾಶ್ಮೀರೀವ ತುರಂಗಮ ಇಂದ್ರಾಣಿ ತ್ವಥರುದ್ರಾಣಿ ಸ್ವಧಾವಾಪ್ಯಥವಾರತಿ ದೇವಿ ದೇವೇಶು ವಿಖ್ಯಾತ ಬ್ರೂಹಿಕಾತ್ವಮಿಹಾಗತ. ಯಾರು ನೀನು ಹೇಳು? ಸಾಕ್ಷಾತ್ ಇಂದ್ರಾಣಿಯೋ ಅಥವಾ ರುದ್ರನ ಮಡದಿಯೋ, ಇಲ್ಲವೇ ಸ್ವಧಾ ಅಗ್ನಿಯ ಮಡದಿಯೋ, ಕಾಮನ ಹೆಂಡತಿಯೋ? ದೇವಿ ಯಾರು ನೀನು? ತವ ಹ್ಯನುಪಮಂ ರೂಪಂ ಭೂಷಣೈರಪಿ ವರ್ಜಿತಂ. ಯಾವ ಅಲಂಕಾರಗಳಿಲ್ಲ, ಯಾವ ಭೂಷಣಗಳಿಲ್ಲ, ಏನು ಸಿಂಗಾರ ಮಾಡಿಕೊಂಡಿಲ್ಲ, ಯಾವ ಸಿಂಗಾರವಿಲ್ಲದೇನು ಅಲಂಕೃತವಾದಂತೆ ತೋರುವ ಈ ನಿನ್ನ ರೂಪ ನಿಜವಾಗಿ ಸ್ವಾರಸ್ಯವಾದದ್ದು. ತ್ವಾಂ ಸೃಷ್ಟ್ವಾ ಉಪರತಂ ಮನ್ಯೇ ಲೋಕಕರ್ತಾರಮೀಶ್ವರಂ ನ ತೃಪ್ಯಂತೆ ಸ್ತ್ರೀಯೋ ದೃಷ್ಟ್ವಾ ಕಾನ ಪುಂಸಾಂ ರತಿರ್ಭವೇ. ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿದ್ರಲ್ಲ, ಆ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಿ 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 ಭಾರೀ ಅನುಭವವನ್ನು ಪಡೆದು ತಾನು ಎಲ್ಲೆಲ್ಲಿ ಉತ್ತಮವಾದ ಸುಂದರ ಸ್ತ್ರೀಯರನ್ನು ಸೃಷ್ಟಿ ಮಾಡಿದನೋ ಆ ಜಗತ್ತಿನ ಸೌಂದರ್ಯ ಹಾಗೂ ಎಲ್ಲ ಸ್ತ್ರೀಯರ ಸೌಂದರ್ಯವನ್ನ ವಿಚಾರ ಮಾಡಿ ಒಂದೇ ರೂಪದಲ್ಲಿ ಹಾಕಬೇಕು ಅಂತ ನಿಶ್ಚಯಿಸಿ ನಿನ್ನ ಸೃಷ್ಟಿ ಮಾಡಿದ. ನಿನ್ನನ್ನು ಸೃಷ್ಟಿ ಮಾಡಿದ ಆದ ಮೇಲೆ ಅವನು ತನ್ನ ಕೈ ಚೆಲ್ಲಿ ಕೂತ ಇಂಥ ರೂಪವನ್ನ ಮತ್ತೊಂದು ನನಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸುಮ್ಮನಾದ. ಅವನು ಮತ್ತೊಂದು ಹೆಣ್ಣನ್ನೇ ಸೃಷ್ಟಿ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡುವಟ್ಟು ಸುಂದರಿಯಾದ ನಿನ್ನ ದೇಹ ಕಾಂತಿ. ನತೃಪ್ಯಂತೆ ಸ್ತ್ರೀಯೋ ದೃಷ್ಟ. ಹೆಣ್ಣು ಮಕ್ಕಳು ನಿನ್ನನ್ನು ನೋಡ್ತಾ ನಿಂತರೆ ಬೇಸರ ಬರುವುದಿಲ್ಲ, ಇನ್ನು ಪುರುಷರಿಗೇನು? ಪ್ರವಾಲ ಪುಷ್ಪ ಸ್ತಬಕೈ ಆಚಿತಾ ವನದೇವತಾ ತ್ವಾಮೇವ ಹಿ ನಿರೀಕ್ಷಂತೆ ವಿಸ್ಮಿತಾ ರೂಪ ಸಂಪದ. ಸುತ್ತಲಿರುವಂತಹ ಬೇರೆ ಬೇರೆ ಗಿಡಗಳು, ದೊಡ್ಡ ದೊಡ್ಡ ಎತ್ತರವಾದ ಗಿಡಗಳು, ಆ ಎಲ್ಲ ಗಿಡಗಳೂ ಕೂಡ ನಿನ್ನನ್ನೇ ನೋಡ್ತಾ ಇವೆ. ನಿನ್ನ ಕಡೆಗೆ ದೃಷ್ಟಿ ಇದೆ ಆ ಗಿಡಗಳಿಗೆ. ಆದ್ದರಿಂದ ಅಂಥ ಲಾವಣ್ಯ, ಅಂಥ ಸೌಂದರ್ಯ ನಿನ್ನದು. ಅಂತಃಪುರಗತ ನಾರ್ಯ ಮೃಗಾ ಪಕ್ಷಿಗಣ ನರಾಹ. ಮಹಾಭಾರತ ವಿರಾಟ ಪರ್ವದ ಈ ಅಧ್ಯಾಯದ ಒಂದು 4 ಶ್ಲೋಕಗಳು ಬಹಳ ಮಹತ್ವದ ಶ್ಲೋಕಗಳು, ಬಹಳ ಮಹತ್ವದ ಶ್ಲೋಕಗಳು. ಅದನ್ನು ನೋಡುವ ಒಂದು ಸೆನ್ಸು ಒಂದು ಬೇಕು, ಅದು ಸುದೇಶ್ನಿಗಿತ್ತು ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಗಿಡಗಳಿಗೆ ಜೀವವಿದೆ ಅಂತನ್ನುವುದನ್ನ ಬೋಸ್ ಕಂಡುಹಿಡಿದ ಅಂತ ನಾವು ತಿಳಿದಿದ್ದೇವೆ. ಗಿಡಗಳಿಗೆ ಜೀವ ಇದ್ದದ್ದು ಮಾತ್ರವಲ್ಲ, ಸೆನ್ಸಿಟಿವಿಟಿ ಇದೆ ಅಂತನ್ನುವುದು ಮಹಾಭಾರತ ಹೇಳುತ್ತೆ. ಇದನ್ನ ಶ್ರೀಮದಾಚಾರ್ಯರು ಹೇಳಿದರು ಅನುವ್ಯಾಖ್ಯಾನದಲ್ಲಿ. ಗೀತಾತ್ ಪುಷ್ಪ ಫಲಾವಾಪ್ತಿ ಎಂಬುದಾಗಿ ಶ್ರೀಮದಾಚಾರ್ಯ ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ ಅಂತ ಹೇಳಿ ವೃಕ್ಷಕ್ಕೂ ಕೂಡ ಈ ವಿಧವಾಗಿರತಕ್ಕ ನಾನಾ ಅವಸ್ಥೆಗಳು ಇದೆ ಎಂಬುದಾಗಿ ಸೆನ್ಸಿಟಿವಿಟಿಯನ್ನ ಭಾಗವತ ಹೇಳಿದೆ, ಮಹಾಭಾರತ ಹೇಳುತ್ತೆ, ಶ್ರೀಮದಾಚಾರ್ಯರು ಹೇಳುತ್ತಾರೆ. ಹಾಗಾಗಿ ವೃಕ್ಷಗಳಿಗೆ ಜೀವ ಇಲ್ಲ ಅಂತನ್ನುವ ಮಾತು ನಮ್ಮ ಭಾರತೀಯ ಪರಂಪರೆಯಲ್ಲೇ ಎಂದೂ ಇಲ್ಲ. ಉಪನಿಷತ್ತನ್ನು ಮೊದಲು ಮಾಡಿಕೊಂಡು ಎಲ್ಲೆಲ್ಲೂ ಕೂಡ ಈ ವಿಧವಾದ ತತ್ವ ಇಲ್ಲ. ವೃಕ್ಷ ಜಡ ಅಂತನ್ನುವುದಿಲ್ಲ. ಹಾಗಾಗಿ ಅದು ಮಾತ್ರವಲ್ಲದೆ ಇಲ್ಲಿ ಒಂದು ಹೆಚ್ಚಿನ ಒಂದೆರಡು ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ, ತಿಳಿಬಹುದಿಲ್ಲಿ. ಅದು ವೃಕ್ಷಗಳಿಗೆ ಸೆನ್ಸಿಟಿವಿಟಿ ಇದೆ. ಅವು ಹೆಣ್ಣನ್ನ, ದ್ರೌಪದಿಯನ್ನ ನೋಡ್ತಾ ಇದ್ದಾರೆ. ಪ್ರಾಣಿಗಳಿಗಿದೆ, ಅವು ಪ್ರಾಣಿಗಳು ನೋಡುತ್ತೆ, ಆದರೆ ಅವಕ್ಕೆ ಸೆನ್ಸಿಟಿವಿಟಿ ಇದೆ ಅಂತ ಅನ್ನೋದು ಗೊತ್ತಾಗೋದಕ್ಕೆ ನಮಗೆ ಸೆನ್ಸಿಟಿವಿಟಿ ಇಲ್ಲ, ನಮಗೆ ಗೊತ್ತಾಗುವುದಿಲ್ಲ. ಗಿಡ ನೋಡುತ್ತೋ ಇಲ್ಲೋ ಅಂತನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಗಿಡದ ಹಾವಭಾವ ಏನು ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನುಷ್ಯನ ಹಾವಭಾವಗಳನ್ನು ಅರ್ಥ ಮಾಡಿಕೊಳ್ತೇವೆ. ಯಾಕೆ? ದರ್ ಇಸ್ ಎ ಕಮ್ಯುನಿಟಿ ಬಿಟ್ವೀನ್ ದ ಹ್ಯೂಮನ್ ಬೀಯಿಂಗ್ಸ್. ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಕಾಮನ್ನೆಸ್ ಇದೆ, ಕಮ್ಯುನಿಟಿ ಇದೆ. ಆ ಕಾಮನ್ನೆಸ್ ಇದ್ದದ್ದರಿಂದ ಅವನ ಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅವನು ಸಿಟ್ಟಿಗೆ ಬಂದ ಅಂದ್ರೆ ಏನು ಅರ್ಥ
ಅನ್ನೋದು ನಮಗೆ ಅರ್ಥವಾಗತ್ತೆ. ಅದು ಮಂಗೋಲಿಯಾ ಇರಬಹುದು, ಅಥವಾ ಅವನ ನೀಗ್ರೋ ಇರಬಹುದು, ಅಥವಾ ಭಾರತೀಯನಿರಬಹುದು, ಮತ್ತೊಬ್ಬನಿರಬಹುದು. ಯಾವುದೇ ಒಂದು ಮಾನವ ಜನಾಂಗದಲ್ಲೂ ಕೂಡ ಸಿಟ್ಟು, ನಗು, ಸಂತೋಷ ಅಂದರೇನು, ಅದರ ಮುಖದ ಮೇಲೆ ಯಾವ ತರಹ ಇರುತ್ತೆ, ಬೇಕಾದರೆ ಬಾಡಿ ಲ್ಯಾಂಗ್ವೇಜ್ ಹೇಗೆ ಅರ್ಥವಾಗತ್ತೆ. ಆದರೆ ಪ್ರಾಣಿಯ ಕೆಲವು ಭಾವಗಳನ್ನು ಬಿಟ್ಟರೆ ಇವನ್ನೇನು ಗೊತ್ತಾಗುವುದಿಲ್ಲ. ಹಾಗಾಗಿ ನಾವೇನ್ ತಿಳಿತೇವೆ, ಅದಕ್ಕೆ ಯಾವ ಭಾವಗಳಿಲ್ಲ. ಪ್ರಾಣಿಗೆ ಕಾಮ ಇದೆಯೋ ಇಲ್ವೋ? ಇದೆ. ಕಾಮ ಇದೆ ಅಂತ ಒಂದು ಮುಖದ ಮೇಲೆ ಗೊತ್ತಾಗತ್ತಾ? ಅದಕ್ಕೆ ಎಂದೂ ಗೊತ್ತಾಗುವುದಿಲ್ಲ. ಯಾವ ಪ್ರಾಣಿ, ಯಾವ ಪಕ್ಷಿ, ಯಾವ ಕ್ರಿಮಿಕೀಟಗಳಲ್ಲೂ ಕೂಡ ಕಾಮವಿಲ್ಲದೆ ಇಲ್ಲ. ಆದರೆ ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳ ಮೇಲೂ ಮುಖದ ಮೇಲೆ ಕಾಮದ ಭಾವ ಗೊತ್ತಾಗುವುದಿಲ್ಲ. ವಿ ಹ್ಯಾವ್ ಲಾಸ್ಟ್ ದಟ್ ಸೆನ್ಸಿಟಿವಿಟಿ. ಸುದೇಶ್ನೆ ಒಬ್ಬಳು, ಹಾಗಾಗಿ ಅವಳಿಗೆ ಗೊತ್ತಾಯ್ತು. ಶ್ರೀಪಾದರಾಜರ ವಿಷಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸರ್ಪ ಭಾಷೆಯನ್ನು ತಿಳಿದವರವರು. ವ್ಯಾಸರಾಜರು ಮುಳಬಾಗಲಲ್ಲಿ ಸಣ್ಣ ಗುಹೆ ಇದೆ, ಇವತ್ತಾದ್ರೂ ನೀವು ನೋಡಬಹುದು. ಆ ಗುಹೆಯ ಮಧ್ಯದಲ್ಲಿ ಒಳಗೆ ಹೋಗಿ ಕೂತ್ಕೊಂಡು ಸರ್ಪ ಸುತ್ತಿ ಕೂತಿದ್ರೆ ವ್ಯಾಸರಾಜರು ಚಿಂತನವನ್ನು ಮಾಡ್ತಾ ಇದ್ದಾರೆ, ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದರಾಜರು ಪಾಠ ಹೇಳಿದ ಶಾಸ್ತ್ರಗಳನ್ನೆಲ್ಲ ಓದುವ ಸಂದರ್ಭದಲ್ಲಿ ಗುಹೆಯಲ್ಲಿ ಕೂತಾಗ ಹಾವು ಬಂದು, ದೊಡ್ಡ ಹಾವು ಬಂದು ಅವನ್ನ ಸುತ್ತಿ ಹಾಕಿತು. ಸುತ್ತಿ ಹಾಕಿದಾಗ ಆ ಹಾವಿನ ಜೊತೆಗೆ ಮಾತಾಡುವ ಒಂದು ಭಾಷೆ ಶ್ರೀಪಾದರಾಜರಿಗೆ ಗೊತ್ತಿತ್ತು ಅಂತ ಅನ್ನುವುದು ಅವರ ಇತಿಹಾಸದಿಂದ ಕೇಳ್ತೇವೆ. ಹಾಗೆ ಸುದೇಶ್ನೆಗೆ ಈ ಮಾತು ಗೊತ್ತಿತ್ತು. ಹಾಗಾಗಿ ಮಾತಿಗೆ ಎತ್ತಿ ತೋರಿಸ್ತಾಳೆ, ಹೇಳ್ತಾಳೆ, ಅಂತಃಪುರಗತ ನಾರ್ಯಃ ಮೃಗಾಹ ಪಕ್ಷಿಗಳ ನರಾಹ. ಅಂತಃಪುರದಲ್ಲಿರುವಂತಹ ಮೃಗಗಳು, ಪಕ್ಷಿಗಳು ಅವುಗಳು ಕೂಡ ನಿನ್ನತ್ತ ನೋಡಿ, ನಿನ್ನ ಮುಖ ಲಾವಣ್ಯ ಕಂಡು ಅವು ಬೆರಗಾಗಿವೆ, ಆನಂದ ಪಡ್ತಾ ಇವೆ. ನೋಡು, ಸರ್ವೇ ತ್ವಾಮೇವ ಕಲ್ಯಾಣಿ ನಿರೀಕ್ಷಂತೆ ಸುವಿಸ್ಮಿತಾ. ಸುವಿಸ್ಮಿತರಾಗಿ ಅವರು ನಿನ್ನನ್ನು ನೋಡ್ತಾ ಇದ್ದಾರೆ. ನತ್ವಾದೃಶಿ ಕಾಚನಮೇ ತ್ರಿಷು ಲೋಕೇಶು ಸುಂದರಿ. 3 ಲೋಕಗಳಲ್ಲಿ ನಾನಂತೂ ಕಂಡಿಲ್ಲ. ನಾನೂ ಬೇಕಾದಷ್ಟು ಸಂಚಾರ ಮಾಡಿದ್ದೀನಿ, ಬೇಕಾದಷ್ಟು ಜನ ನಮ್ಮಲ್ಲಿ ಬಂದು ಹೋಗ್ತಾರೆ, ಆದರೆ ನಿನ್ನಂಥ ಚೆಲುವೆ ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ ಅಂತ ಹೇಳಿ ಕೇಳ್ತಾಳೆ. ಆಗ ಕೇಳಿದಾಗ ದ್ರೌಪದಿ ಹೇಳ್ತಾಳೆ, ನಾನು ದೇವಿಯಲ್ಲ, ಗಂಧರ್ವಿಯಲ್ಲ, ಯಕ್ಷಿಯಲ್ಲ, ಕಿನ್ನರಿಯಲ್ಲ, ಅಪ್ಸರೆಯಲ್ಲ, ಏನೂ ಅಲ್ಲ, ನಾನು ಸೈರಂಧ್ರಿ. ಹೆಣ್ಣು ಮಕ್ಕಳ ಸೇವೆಯನ್ನು ಮಾಡತಕ್ಕಂತಹ ಸೈರಂಧ್ರಿ ಎಂಬ ಜಾತಿಗೆ ಸೇರಿದವಳು ನಾನು, ಆ ಜಾತಿಯವಳು ನಾನು. ಹಾಗಾಗಿ ನಾನು ಹೆಣ್ಣು ಮಕ್ಕಳ ಸೇವೆಯನ್ನು ಮಾಡ್ತೇನೆ, ಪುರುಷರ ಸೇವೆಯನ್ನು ಮಾಡುವ ದಾಸಿ ಅಲ್ಲ. ಸಾಮಾನ್ಯವಾಗಿ ದಾಸಿ ಅಂತ ಅನ್ನೋದು ಪುರುಷರಿಗಾಗಲಿ ಸ್ತ್ರೀಯರಿಗಾಗಿ ಸೇವೆಯನ್ನು ಮಾಡಬಹುದು. ಆದರೆ ಸೈರಂಧ್ರಿ ಎಂಬ ಜಾತಿ ಮಾತ್ರ ಕೇವಲ ಸ್ತ್ರೀಯರಿಗೆ ಮಾತ್ರ ಸೇವೆಯನ್ನು ಮಾಡುವ ಜಾತಿ. ಹಾಗಾಗಿ ಅದನ್ನು ಮಾಡುವುದು. ಕೆಲವು ನಿಯಮಗಳು ಮತ್ತಷ್ಟಿವೆ, ಎಡಿಷನಲ್ ಆದ ಕೆಲವು ನಿಯಮಗಳಿವೆ. ಆ ನಿಯಮಗಳನ್ನು ಪಾಲಿಸುವ ಒಂದು ದಾಸಿಯ ಜಾತಿ ನಾನು. ಆ ಜಾತಿಗೆ ಸೇರಿದವಳು ನಾನು, ನಿಮ್ಮಲ್ಲಿ ಬಂದಿದ್ದೇನೆ, ಇಷ್ಟೇ, ಇನ್ನೇನು ನನಗಿಲ್ಲ. ಜಾತಿ ಸೈರಂಧ್ರಿ ಮೇ ನಾಮ ಮೇ ಜಾತಿ. ಇದು ಬಹಳ ವಿಚಿತ್ರವಾಗಿದೆ. ಕೆಲವರು ಸೈರಂಧ್ರಿ ಅಂತ ಅವಳ ಹೆಸರು ಅಂತ ಮಾಡ್ತಾರೆ. ಅಲ್ಲ, ಸೈರಂಧ್ರಿ ಅಂತ ಹೆಸರಲ್ಲ, ಸೈರಂಧ್ರಿ ಅನ್ನುವ ಜಾತಿಗೆ ಸೇರಿದವಳು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಮೇ ಜಾತಿ ಸೈರಂಧ್ರಿ ನಾಮ, ನನ್ನ ಜಾತಿ ಸೈರಂಧ್ರಿ ಎನ್ನುವುದು ವನ್ಯಮೂಲ ಫಲಾಶನ. ಗಡ್ಡೆಗಣಸುಗಳನ್ನೆಲ್ಲ ತಿನ್ಕೊಂಡು ಇದ್ದವಳು ಇಷ್ಟು ದಿನಗಳವರೆಗೆ. ಪತೀನಂ ಪ್ರೇಕ್ಷಮಾಣಾನಂ ಕಸ್ಮಿಶ್ಚಿತ್ ಕಾರಣಾಂತರೆ. ನನ್ನ ಗಂಡಂದ್ರೆಲ್ಲ ನೋಡ್ತಿದ್ರು, ನನ್ನ ಗಂಡ ಒಬ್ಬ ಅಂತ ಹೇಳದೆ ನನ್ನ ಗಂಡಂದ್ರೆಲ್ಲ ನೋಡ್ತಿದ್ರು ಅಂತ ಹೇಳ್ತಾಳೆ, ಧೈರ್ಯವಾಗಿ ಹೇಳ್ತಾಳೆ. ನನ್ನ ಗಂಡಂದ್ರೆಲ್ಲ ನೋಡ್ತಾ ಇರುವಾಗ ನನ್ನ ಕೇಶಪಾಶಗಳನ್ನು ಒಬ್ಬ ದುಷ್ಟ ಎಳೆದು ಅವಮಾನ ಮಾಡಿದ ನನಗೆ. ದೈವ ಅಂತ ಹೇಳಿ ಸುಮ್ಮನಾಗಿ ಬಂದೆ, ನಾನು ಬಿಟ್ಟು ಬಂದೆ. ನಾನು ತತ್ರ 12 ವರ್ಷಾಣೆ ವನ್ಯ ಮೂಲ ಫಲಾಶನ. 12 ವರ್ಷಗಳವರೆಗೆ ಗಡ್ಡೆಗಣಸುಗಳನ್ನು ತಿಂದು ಕಾಡಿನಲ್ಲಿ ಸಂಚಾರ ಮಾಡಿ ಬಂದಿದ್ದೇನೆ. ಈಗ ಇಷ್ಟೆಲ್ಲ ಹೇಳ್ತಾ ಇದ್ದಾಳೆ. ಹೇಳಿದ್ರು ಕೂಡ ಇವಳು ದ್ರೌಪದಿ ಇರಬಹುದು ಅಂತ ಊಹೆಯೂ ಬರಲಿಲ್ಲ ಸುದೇಶ್ನೆಗೆ. ಇದೆಲ್ಲ ಅರ್ಥ ಮಾಡಿಕೊಳ್ಳಿ. ತತ್ರ 12 ವರ್ಷಾಣೆ ಜಾನಾಮಿ ಕೇಶಾನ್ ಗ್ರಥಿತುಂ. ಕೇಶಗಳನ್ನು ಕಟ್ಟುವುದು ಹೇಗೆ ಗೊತ್ತು ನನಗೆ, ಹೇರ್ ಸ್ಟೈಲ್ಗಳೆಲ್ಲ ಗೊತ್ತು ನನಗೆ. ವಿಚಿತ್ರಾನ್ ಗ್ರಥಿತುಂ ಮಣೀನ್. ಆ ಕೇಶಗಳಲ್ಲೇ ಮಣಿಗಳನ್ನು ಹಾಕಿ ಹೆಣೆದು ಅದನ್ನು ಪೋಣಿಸುವಂತಹ ಕಲೆಗಳೆಲ್ಲ ಗೊತ್ತು. ಮಣಿಗಳನ್ನು ಪೋಣಿಸ್ತೇನೆ, ಅದು ಗೊತ್ತು ನನಗೆ. ಮಲ್ಲಿಕಾ ಉತ್ಪಲ ಪದ್ಮಾನಾಂ ಜಾನಾಮಿ ಗ್ರಥಿತುಂ ಸ್ರಜ. ಅವುಗಳ ಅಲಂಕಾರವನ್ನು ಮಾಡ್ತೇನೆ. ನಾನಾ ವಿಧವಾದ ಪತ್ರಂ ಭೃಂಗಾರು ಮಕರಂ ಪಿಶೇಚ ಹರಿಚಂದನಂ. ಅನೇಕ ವಿಧವಾದ ಧಾತುಗಳನ್ನ, ಗೈರಿಕಾದಿ ಧಾತುಗಳು ಅಂತ ಹೇಳಿದಾಗೆ ಈ ಭೃಂಗಾರ, ಅಗರು,
ಹರಿಚಂದನ ಎಲೆಗಳು, ಬೇರೆ ಬೇರೆ ಹೂಗಳನ್ನ ಎಲೆಗಳನ್ನ ತಂದು ಕುಟ್ಟಿ ಒಂದು ರಸ ಮಾಡಿ ಒಂದು ವಿಶಿಷ್ಟವಾದ ಗಂಧಗಳನ್ನ ನಿರ್ಮಾಣ ಮಾಡುವುದು ನನಗೆ ಗೊತ್ತು ನನಗೆ. ಚಳಿಯಲ್ಲಿ ಎಂಥದ್ದು ಹಚ್ಚಿಕೊಳ್ಳಬೇಕು, ಬೇಸಿಗೆಯಲ್ಲಿ ಎಂಥದ್ದು, ಮಳೆಯಲ್ಲಿ ಎಂಥದ್ದು, ಮಲಗುವಾಗ ಎಂಥದ್ದು, ಇತ್ಯಾದಿ ಇತ್ಯಾದಿ ದೇಶ ಕಾಲಗಳಿಗೆ ತಕ್ಕಂತೆ ಹೊಂದುವಂತಹ ಆ ಬೇರೆ ಬೇರೆ ವಿಧವಾದಂತಹ ಎಲ್ಲ ನನಗೆ ಗೊತ್ತು. ನನಗೆ ಅವುಗಳನ್ನೆಲ್ಲ ನಾನು ಮಾಡ್ತೇನೆ. ಆರಾಧಯಂ ಸತ್ಯಭಾಮಾಂ. ಮಹಾತಾಯಿ ದ್ರೌಪದಿ ದೇವಿ ಹೇಳ್ತಾಳೆ, ಭಾರತೀ ದೇವಿ ಹೇಳ್ತಾಳೆ, ನಾನು ಮಹಾಲಕ್ಷ್ಮೀ ದೇವಿಯನ್ನು ಚೆನ್ನಾಗಿ ಆರಾಧನೆ ಮಾಡಿದ್ದೇನೆ. ಯಾರನ್ನ ನೀನು ಆರಾಧನೆ ಮಾಡಿದಿ? ನನ್ನ ಮನೆಗೆ ಬಂದಿರತಕ್ಕಂತಹ ಸತ್ಯಭಾಮೆಯನ್ನು ಚೆನ್ನಾಗಿ ನಾನು ಅಲಂಕಾರ ಮಾಡಿದ್ದೀನಿ. ಕೇಳಿಕೋ, ಸತ್ಯಭಾಮೆ ಕೇಳ್ಕೊಂಬ. ಸೈರಂಧ್ರಿ ಅಂತನ್ನುವ ಜಾತಿಗೆ ಒಂದು ಹೆಣ್ಣು ನಿನಗೆ ಬಂದು ಸೇವೆ ಮಾಡಿತಾ ಅಂತ ಕೇಳ್ಕೊ. ಹೌದು ಅಂತ ಹೇಳ್ತಾಳೆ. ಬೇಕಾದ್ರೆ ನೋಡ್ಕೊಂಡ್ ಬಾ. ನನಗೊಂದು ಸ್ವಲ್ಪ ನಿಮ್ಮಲ್ಲಿ ಕೆಲಸ ಕೊಡ್ತೀರಾ? ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನಿನಗೆ ಅಲಂಕಾರ ಮಾಡುವುದಕ್ಕೆ ನನಗೆ ಬರುತ್ತೆ. ಆದ್ದರಿಂದ ಕೆಲಸ ಕೊಟ್ಟರೆ ನನಗೆ 4 ದಿನ ನಿಮ್ಮ ಮನೆಯಲ್ಲಿದ್ದು 1 ವರ್ಷ 12 ತಿಂಗಳು, ಇನ್ನೆಚ್ಚಿಗಿಲ್ಲ. ಇಷ್ಟು ದಿನಗಳು ಬಿಟ್ಟರೆ ಇನ್ನೆಚ್ಚಿಗೆ 1 ದಿನ ಇಲ್ಲ. ಅಷ್ಟು ದಿನಗಳವರೆಗೆ ಕಾಯ್ಬೇಕಷ್ಟೇ. ನಾನು ನಿಮ್ಮ ಮನೆಯಲ್ಲಿ ಇರ್ತೇನೆ. ಇರುವುದಕ್ಕೆ ನೀವು ಒಪ್ಪಿಗೆ ಕೊಟ್ಟ ಸಂತೋಷವಾಗುತ್ತೆ ನನಗೆ. ಸತ್ಯಭಾಮೆಯನ್ನು ಚೆನ್ನಾಗಿ ನಾನು ಆರಾಧನೆ ಮಾಡಿದ್ದೇನೆ. ಸತ್ಯಭಾಮೆ ಯಾರು ಗೊತ್ತಾಯ್ತಾ? ಕೃಷ್ಣನ ಹೆಂಡತಿ, ಪ್ರಸಿದ್ಧಳವಳು. ಮಾಲಿನೀ ಚೇತಿ ಮೇನಾಮ ಸ್ವಯಂ ದೇವಿ ಚಕಾರಃ. ಆ ಸತ್ಯಭಾಮೆ ನನಗೆ ಮಾಲಿನೀ ಎಂಬುದಾಗಿ ಹೆಸರು ಕೊಟ್ಟಿದ್ದಾಳೆ. ಮಾಲಿನಿ ಎಂಬುದಾಗಿ ನನಗೆ ಹೆಸರು ಕೊಟ್ಟಿದ್ದಾರೆ. ಆದ್ದರಿಂದ ಕ್ವಚಿದ್ ವಸ್ತುಂ ಶುಭಾನನೆ. ನಾನು ಬಹಳ ದಿನಗಳಿಂದ ನೋಡ್ತಾ ಇದ್ದೆ ಎಲ್ಲೋ ಆದ್ರೂ ಒಂದ್ ಕಡೆಗೆ ಇರಬೇಕು ಅಂತ. ಬಹಳ ದಿನಗಳವರೆಗೆ ಇರೋದೇ ಇಲ್ಲ, ನಾನು ಸ್ವಲ್ಪ ದಿವಸ ಇರೋದು. ಆದರೂ ಕೂಡ ನಿಮ್ಮಲ್ಲಿ ಸ್ವಲ್ಪ ಹೆಚ್ಚು ದಿನ ಇರಬೇಕು ಅಂತೇನೋ ನನ್ನ ಮನಸ್ಸಿಗೆ ಬಂದಿದೆ. 1 ವರ್ಷದ ಕಾಲ ಅವಧಿ ಕೊಟ್ರೆ ನಾನು ಇರ್ತೀನಿ. ನೋಡು, ನಿನ್ನ ಇಚ್ಛೆ ಇದ್ದ ಹಾಗೆ. ವದಂ ಕೆಲೈತದಸ್ಮಾಕಂ ಕುಲಧರ್ಮೋಯಂ ಈದೃಶಃ. ನಮ್ಮ ಕುಲಧರ್ಮ ಇದು. ಬಹಳ ದಿನ ಒಂದ್ ಕಡೆಗೆ ಇರೋದಿಲ್ಲ ನಾವು. ಒಂದೊಂದು ಕಡೆಗೆ ಸ್ವಲ್ಪ ದಿವಸ ಇದ್ದು ನಾವು ಹೋಗಿಬಿಡ್ತೇವೆ. ಹಾಗಾಗಿ ಇದು ನಮ್ಮ ಕುಲಧರ್ಮ. ಅದಕ್ಕನುಗುಣವಾಗಿ ನಾನು ಬಂದಿದ್ದೇನೆ. ಆಶ್ರಯ ಕೊಡು. ನಕ್ರೋದ್ಧವ್ಯಂ ಕೆಲಸ್ಮಾಭಿರಸ್ಮದ್ ಗುರು ರಮರ್ಷಣಃ. ನಮ್ಮ ಹಿರಿಯರು, ನಮ್ಮ ಯಜಮಾನರು, ನನ್ನ ಗಂಡಂದಿರು ಸಿಟ್ಟಿಗೆ ಬರದಿದ್ದಂತೆ ನೋಡಿಕೊಳ್ಳಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ನಾನು ಎಲ್ಲ ಅಡ್ಜಸ್ಟ್ ಮಾಡ್ತೀನಿ, ನನಗೇನು ಚಿಂತೆ ಇಲ್ಲ. ಆದ್ರೆ ನಮ್ಮ ಗಂಡಂದನಿಗೆ ಮಾತ್ರ ಸಿಟ್ಟು ಬರಬಾರ್ದು. ಅವರು ಸಿಟ್ಟಿಗೆ ಬಂದರು ಅಂತಂದ್ರೆ ನೀವು ಉಳಿಯುವುದಿಲ್ಲ ಯಾರು. ಆದ್ದರಿಂದ ನನಗೆ 5 ಜನ ಗಂಡಂದ್ರು, 5 ಜನ ಗಂಡಂದ್ರಿದ್ದಾರೆ. ಎಲ್ಲಾ ಹೇಳ್ತಾಳೆ ಮಹಾರಾಯಿತಿ. ದ್ರೌಪದಿ ಅಂತ ಹೆಸರು ಬಿಟ್ಟೆಲ್ಲ ಹೇಳ್ತಾಳೆ ನೋಡಿ. 5 ಜನ ಗಂಡಂದ್ರು, ಅವರು ಗಂಧರ್ವರಿದ್ದಾರೆ. ಆ ಗಂಧರ್ವರು ಗಾಂ ಧರಂತೀತಿ ಗಂಧರ್ವಾಹ. ಭೂಮಿ ಪಾಲಕರಾಗಿರುವ ರಾಜರು ಅಂತ ಅಭಿಪ್ರಾಯ. ಗಂಧರ್ವರಿದ್ದಾರೆ, ಅವರು ಯಾವಾಗಲೂ ಇರ್ತಾರೆ, ನನ್ನನ್ನು ನೋಡ್ತಾನೆ ಇರ್ತಾರೆ. ನನಗೇನಾದ್ರೂ ಅಪಚಾರವಾಯಿತೋ ಅವರ ಸಹನೆ ಮಾಡುವುದಿಲ್ಲ. ಯಾರಿಂದ ಅಪಚಾರವಾಯಿತು ಅವರನ್ನು ತಲೆ ಬಡಿದು ಸೀಳಿ ಹುಗುದು ಅವನನ್ನು ಸುಟ್ಟಾಕ್ತಾರೆ. ಗೊತ್ತಾಯ್ತಾ? ಇಷ್ಟೇ, ಇನ್ನೇನಿಲ್ಲ. ಸಾಹಂ ವ್ಯವತ್ಸ ವಿಧಿನ. ನನಗೆ ಮಕ್ಕಳಿದ್ರು ಮಕ್ಕಳಿಲ್ಲದೆ ಇದ್ದಂತೆ ಒದ್ದಾಡ್ತಾ ಇದ್ದೀನಿ. ಪಾಪ ಮಕ್ಕಳು ಎಲ್ಲೋ ಹೋಗ್ಬಿಟ್ಟಿದ್ದಾರೆ, ನಾನೆಲ್ಲೋ ಇದ್ದೀನಿ. ಏನೇನೋ ಅವಸ್ಥೆ ಆಗಿದೆ ನಮಗೆ. ಗುರವೋ ಮಮ ಧರ್ಮಶ್ಚ. ನನ್ನ ಗಂಡಂದ್ರು ಯಾರು ಗೊತ್ತೇನು? ಧರ್ಮ, ವಾಯು, ಇಂದ್ರ, ಅಶ್ವಿನಿ ದೇವತೆಗಳು, ಇವರು ನನ್ನ ಗಂಡಂದ್ರು. ತೇಷಾಂ ಪ್ರಸಾದಾಚ್ಛ. ಅವರೆಲ್ಲರೂ ಅನುಗ್ರಹ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ನವಾಂ ಕಶ್ಚಿತ್ ಧರ್ಷಯತೆ ಪುಮಾ. ಯಾವ ಪುರುಷನು ಇಂಥ ಜಗತ್ತಿನಲ್ಲಿ ಒಂದು ಗಂಡು ಹುಟ್ಟಿಲ್ಲ ನನಗೆ ಪೀಡಿಸುವಂತಹ ವ್ಯಕ್ತಿ. ಆದ್ದರಿಂದ ಅವರೆಲ್ಲರ ಅನುಗ್ರಹದಿಂದ ನಾನು ಸುಖವಾಗಿದ್ದೀನಿ. ನಭರೇಯ ಮಹಂ ಭದ್ರೆ ಸಂಶಯೋ ಮಮ ವಿದ್ಯತೆ. ಅಮ್ಮ, ಇಷ್ಟೆಲ್ಲ ಇದ್ರೆ ನೀನು ಬಹಳ ದೊಡ್ಡ ದೇವತೆ. ನೀನು ಇಲ್ಲಿಂದ ಮನೆ ಬಿಟ್ಟು ಹೋಗು. ಇವತ್ತು ಬೇಕಾದ್ರೆ 1 ದಿವಸ ಊಟಕ್ಕೆ ಹಾಕ್ತೇನೆ, ನೀನು ಹೊರಟು ಹೋಗು. ಮಹಾರಾಯ್ತಿ 5 ಗಂಡಂದ್ರನ್ನು ಕಟ್ಕೊಂಡು ಇಂಥ ಚೆಲುವೆಯಾಗಿ ಇಷ್ಟು ಉತ್ತಮವಾದ ರೂಪದಿಂದ ಪಟ್ಟಮಹಿಷಿಯಾಗಬೇಕಾದವಳು ಇಲ್ಲಿ ಬಂದು ನಮ್ಮ ಮನೆಯಲ್ಲಿ ಸೇವೆ ಮಾಡಿದರೆ, ನಮ್ಮ ಮನೆಯಲ್ಲಿ ಪುರುಷರು ಯಾರೋ ಏನೋ ಅನ್ಯಾಯ ಮಾಡಿಬಿಟ್ರೆ ಆಗೋದೇನು? ನನ್ನ ಕುಲನಾಶವಾಗತ್ತೆ. ಬೇಡ ಬೇಡ, ಸರ್ವಥಾ ಬೇಡ, ಹೊರಟು ಹೋಗು. ಹೋಗೇ ಬಿಡು, ಇಲ್ಲಿ ಇರಲೇಬೇಡ. ನಭರೇಯ ಮಹಂ ಭದ್ರೆ. ನಿನ್ನನ್ನು ನಾನು ಮನೆಯಲ್ಲಿ ಇಟ್ಕೊಳ್ಳಿಕ್ ಸಾಧ್ಯವಿಲ್ಲ. ಯಾಕೆ? ರಾಜಾತ್ವಯಂ ಹಿ ತ್ವಾಂ ದೃಷ್ಟ ಮತಿಂ ಪಾಪಾಂ ಕರಿಷ್ಯತಿ. ನಿನ್ನನ್ನು ಕಂಡ್ರೆ ವಿರಾಟ ರಾಜನ ಮನಸ್ಸು ಚಂಚಲವಾಗಬಹುದು, ವ್ಯಗ್ರವಾಗಬಹುದು. ಇಷ್ಟೇ ಅಲ್ಲ ತ್ವಾಮೇ ವೈಕಾಂ ನಿರೀಕ್ಷಂತೆ.
ಸಾಹಂ ತ್ವಾಂ ನಕ್ಷಮಂ ಮನ್ಯೇ ವಸಂತೀಹ ಮಮೇಶ್ ವೇಶ್ಮನಿ. ನನ್ನ ಮನೆಯಲ್ಲಿ ನೀನು ಇರ್ತಕ್ಕದ್ದಲ್ಲ. ಇದ್ರೆ ಬಹಳ ಅನರ್ಥವಾಗತ್ತೆ. ನನ್ನನ್ನು ಬಿಟ್ಟು ನಿನ್ನನ್ನೇ ಮದುವೆಯಾದಾನು ವಿರಾಟ ರಾಜ. ಆದ್ದರಿಂದ ನೀನು ಸರ್ವಥಾ ಇರಬೇಡ, ನನ್ನ ಭಾಗ್ಯ ಲೋಪವನ್ನು ಮಾಡಬೇಡ. ಎರಡೂ ದೃಷ್ಟಿಯಿಂದ ಅನರ್ಥವಾಗತ್ತೆ. ಆದ್ದರಿಂದ ನೀನು ಹೊರಟೋಗು. ನೋಡು ಅಮ್ಮ, ತಂಗಿ, ಹುಡುಗಿ, ತಾಮೇವ ಏಕಾಂ ನಿರೀಕ್ಷಂತೆ ವಿಸ್ಮಯಾದ್ ದರವರ್ಣಿನಿ ವೃಕ್ಷಾಂಸ್ತೋಪಸ್ಥಿತಾನ್ ಪಶ್ಯ ಯೈಮೇ ಮಮ ವಿಷ್ಪನಿ. ಈ ಎಲ್ಲ ಗಿಡಗಳು ನೀನು ಬರ್ತಾ ಇದ್ರೆ ನಿನ್ನ ಹತ್ರ ಬಾಗಿ ಬಾಗಿ ಬರ್ತಾ ಇವೆ ಗಿಡಗಳು. ಅದರ ಅಭಿಪ್ರಾಯವನ್ನು ನೀನು ತಿಳ್ಕೊ. ವೃಕ್ಷಾಂಶ್ಚೋಪಸ್ಥಿತಾನ್ ಪಶ್ಯ ಯೈಮೇ ಮಮ ವೇಶ್ಮನಿ ವಿನಮಂತೆ ಹಿ ತ್ವಾಂ ದೃಷ್ಟ್ವಾ ಪುಂಸಂ ಕಂ ನಲೋಭಯೇಹಿ. ಗಿಡಗಳಿಗೆ ಮನಸ್ಸಿಗೆ ವ್ಯಗ್ರಗೊಳಿಸುವ ನಿನ್ನ ಈ ರೂಪ ಲಾವಣ್ಯ ಯಾವ ಪುರುಷರಿಗೆ ತಾನೇ ಮೋಹಗೊಳಿಸುವುದಿಲ್ಲ. ಆದ್ದರಿಂದ ದಯವಿಟ್ಟು ನೀನು ಬರಬೇಡ. ಈ ಮಾತು ಇನ್ನೆಲ್ಲೂ ನಿಮಗೆ ಪುರಾಣ ವಾಂಗ್ಮಯದಲ್ಲಿ ಯಾವ ಸಾಹಿತ್ಯದಲ್ಲಿ ಸಿಗುವುದಿಲ್ಲ. ಈ ಮಾತು ಈ ಸೆನ್ಸಿಟಿವಿಟಿಯ ಅರ್ಥವನ್ನೂ ಮಾಡಿಕೊಂಡಿಲ್ಲ. ಕಾಳಿದಾಸ ಭವಭೂತಿ ಮೊದಲಾದ ಯಾವ ಕ್ಲಾಸಿಕಲ್ ಲಿಟರೇಚರಿನ ಯಾವ